ಯಾರು ಸ್ವಾಮಿಗಳ? ಹಾ ಕಂದ ಹೇಳಿ ಸ್ವಾಮಿ. ಹೋಗಿದ್ದ ಕಾರ್ಯ ಏನಾಯ್ತು? ಏನ್ ಕಾರ್ಯ? ಇನ್ನೀನ್ ಏನ್ ಹೋಗಿದ್ದು ಕಂದ? ಹೆಣ್ಣು ಹೊಡೆಯವರೆಗೆ ಹೋಯ್ತು. ಏನಾಯ್ತು? ಹೆಣ್ಣು ಗಂಡು? ಮುಚ್ಚೋ ಮಧಾಂಧ. ಹೆಣ್ಣು ಗಂಡು? ಅಂತ ಏನಾಯ್ಕೆ ನಮ್ಮ ಅಪ್ಪ ಅಮ್ಮನೆ ಮದ ಅಂತ ಅಂತಿಲ್ಲ, ಈಗ ಬಿಟ್ರಿ ಬಿಟ್ಟಿದ್ ನಾನು. ಹೇಳಿ. ಹೆಣ್ಣು ಗಂಡು ನೀನ್ ನೋಡ್ಕೊಂಬರಕ್ ಹೋಗಿದ್ದು? ನೀವ್ ಹೆಣ್ಣಿನ ಕಡೆ ಅಲ್ವನೋ? ಹಾ ಕಾರ್ಯ ನಂಗೆ ಗೊತ್ತಾಗ್ಲಿಲ್ಲ ಸ್ವಾಮಿ. ಯಾಕೋ ಮಧಾಂಧ? ಅಯ್ಯೋ ನಿಂತ ಏನಾಯ್ಕೆ? ಅಯ್ಯೋ ಎಷ್ಟು ಬೈತೆ. ಅಯ್ಯೋ ನಿಂತ ಲಾಸ್ಟಿಗೆ ಹೋದ್ ನನ್ನ ಕೈನಲ್ಲಿ ಹೋಗೋದ ಮಗನೇ ಇಟ್ಟಿ ಯಾಕಂತ ಅಯ್ಯೋ ಅನ್ನಿಸ್ತೀನಿ. ಹೇಳಿ ಸ್ವಾಮಿ. ನೀನು ಹಿಮಾಲಯ ಪರ್ವತದಿಂದ ಬರ್ಬೇಕಾದ್ರೆ ನಾನು ನಿಮ್ಗೆ ಒಳ್ಳೇದೆಲ್ಲ ಮಾಡಿದ್ದು ನೆಡ್ಕೊಂಡು ಬಂದು ನಾನು ತುಮಕೂರಿಗೆ ಬಂದು ನಿನ್ನೆ ಊರಿಗೆ ಬಂದು ನಿಮ್ಗೆಲ್ಲ ಒಳ್ಳೆ ರಾಜಕೀಯದಲ್ಲಿ ಎಲ್ಲ ಒಳ್ಳೆ ಮಾಡ್ಲಿ. ನೇರ ಮನೆತನದ ಮದುವೆ ಮುಂಜಿ ಕಾರ್ಯ ಮತ್ತು ಮಠ ಮಾರ್ಯ ಎಲ್ಲೋಕೆಲ್ಲ ಒಳ್ಳೇದ್ ಮಾಡಿ ನಿಂಗೆ ವ್ಯಾಪಾರ ಎಲ್ಲ ಚೆನ್ನಾಗಿ ಮಾಡಿ ನಿಂಗೆ ಹೋಗ ದಾರಿಯಲ್ಲಿ ವಿಘ್ನ ವಿನಾಶಕವನ್ನೆಲ್ಲ ಮಾಡಿ ವಿದ್ಯೆ ಆರೋಗ್ಯ ಸಕಲ ಸೌಂದರ್ಯ ಮಾಡಿಕೊಂಡು ನೀವೆಲ್ಲ ಮಾತಾಡ್ಬೇಕಾರೆ. ಸರ್ ನಮಸ್ತೆ, ನಾನು ನಾಗರಾಜು. ಸರ್ ಅದೇ ನಾನು ಮದುವೆ ಬ್ರೋಕರ್ ಸರ್. ಹೇಳಿ ಸ್ವಾಮಿ. ಚೆನ್ನಾಗಿದ್ದೀರಾ ಸರ್? ಊಟ ಇನ್ನ ಇಲ್ಲ. ನಮ್ದು ಗುರುವಾರ ನಮ್ಮ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು. ಹಲೋ ಹಲೋ, ಯಾರು? ಗುರುವಾರ ನಮ್ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟಿದ್ರ ಪತ್ರಿಕೆ? ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ್ಲೇ ಇರ್ಲಿಲ್ಲ, ನಿಮ್ ಮನೆ ಗೊತ್ತಾಗ್ಲಿಲ್ಲ. ತುಮಕೂರು ಐತೆ ಸ್ವಾಮಿ. ತುಮಕೂರು ಅಕ್ಕವ್ರಿಗೆ ಅದಕ್ಕೆ ಖಂಡಿತ 25ನೇ ತಾರೀಕು ತಿರ್ಗಾ ಹೇಳಿಲ್ಲ ಪಳ್ಳಿಲ್ಲ ಅನ್ಕೊಂಬೇಡ್ರಿ. ಬರ್ತೀವಿ ಸ್ವಾಮಿ, ಬರ್ತೀವಿ. ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ, ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡ್ ಮದುವೆ ಮಾಡ್ತಾ ಇದೀವಿ ಸರ್. ಏನ ಒಳ್ಳೇದ್ ಬಿಟ್ರೆ ಟೈಮ್ ಬಂದಾಗ ಮಾಡ್ಲೇಬೇಕು. ಇವಾಗ ನಾವು ನಮ್ಮ ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡ್ದು. ಕೊರೋನಾ ಏನು ಕೇಳಲಿಲ್ಲ. ಮಾಡ್ದು ಅದೇ ನಮ್ಮ ಅಪ್ಪಂಗ್ ವಯಸ್ಸು ಇನ್ನೇನ್ ಸರ್, ಎಲ್ಲಾ ಏಜ್ ಆಗ್ತಾ ಆಯ್ತು. ಎಲ್ಲಾರು ಏನ್ ವಯಸ್ಸಾಯ್ತು ಮದುವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಾಡಿಕೊಳ್ಳಿ ಸರ್ ನಾನು? ಒಂದ್ ಮೇಲೆ ಮದುವೆ ಇದು ಏನೋ ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ, ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ. ಅದು ಆಗಿ ಮದುವೆ ನಾವ್ ನೋಡಿ ಒಂದ್ ವರ್ಷ ಎರಡು ಮಾಡಕ್ ಇನ್ನೇನ್ ಇನ್ನೊಂದ್ ತಿಂಗಳು ಕಳೆದ್ರೆ 2 ಮದುವೆ ಆಗ್ಬೋದು. ನಾವ್ ಮಾಡ್ಲೇಬಾರ್ದು ಅಂತ ಇತ್ತು, ಇನ್ನು ಚಿಕ್ಕ ವಯಸ್ಸು ಅಂತ. ಹಂಗ ಏನ್ ಮಾಡಕ್ಕಾಗುತ್ತೆ ಕೂಡಿ ಬಂದಾಗ. ಅದೇ ನಮ್ ತಂದೆಗೂ ಆಲೆ 25 ವರ್ಷ ಆಗಿತ್ತು. ಒಂದು ಏನ್ ಅಂದ್ರೆ ಅದು ಒಂದು ಇಲ್ದಲೆ ಇಲ್ಲಿ ಆಗೋಗ್ತದೆ ಸ್ವಾಮಿ. ಇದು ಮದುವೆ ಮನೆ ಅಂದ್ರೆ ಕಷ್ಟ. ಅದಕ್ಕೆ ಸುಮ್ನೆ ನೋಡಿದ್ವಿ ಈ ಕಾಲದಾಗೆ ಮನೆ ಅವ್ರ ಕಡೆಗೆ ಕೊಟ್ಟರೆ ಅವರು ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ, ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬ 25 ಬೀಳುತ್ತೆ ಗೊತ್ತಾ? ನೀವ್ ನಂಬ್ತೀರಾ? ಇವಾಗ ನಾವೆಲ್ಲ ಇವಾಗ ನೋಡಿ 19 ವರ್ಷಕ್ಕೆ ಮದುವೆ ಆದ ನಾವು. ಅವಾಗ ನಮ್ಮ ಇದ್ರಾಗೆ ಒಳ್ಳೆ ವಯಸ್ಸು. ನೀವು ನಮ್ಮ ಅಪ್ಪನ್ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ? ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತೈತಲ್ಲ ಸುಣ್ಣ. ಅದೇ ಇದೆಂತ ಅರ್ವಿ ಕರೆಕ್ಟ್ ನೋಡ್ರಿ. ಬಿದ್ರ ನೀವು? ಮರ್ತ್ಬಿಟ್ಟಿದ್ದೀಣ್ಣ. ಇಲ್ಲ ಬಿದ್ರೆ ಅದೇ ಮಡಿಕೆ ತುಂಬ್ಕೊಂಬತ್ತಾರಲ್ಲ ಸುಣ್ಣ. ಅಲ್ಲ ನಮ್ಮ ಅಪ್ಪಗೆ 25 ವರ್ಷ ನಂಗೆ ಕಾಣಿಸುತ್ತಾ? ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತಾ ನೋಡ್ರಿ. ನಮ್ಮ ಅಪ್ಪಗೆ 25 ವರ್ಷ, ನನಗೆ 40. ಸುಣ್ಣ ಮಾಡ್ತಿದ್ದಲ್ಲ ತಾತನ ಆತಂಗೆ ನಮ್ ಸುಣ್ಣ ಮಾರ್ತಾತ. ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ, ಯಾರೋ ನೀವು? ನಾಗರಾಜು? ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದುವೆ ಈ ಗುರುವಾರ. ಅಯ್ಯೋ ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್? ದೊಡ್ಡ ಮಗ ನಾಗರಾಜ, ಮದುವೆ ಬಿಡೋಕರು.
ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ ಅಮ್ಮನ ಅಕ್ಕಿ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನದಾಗ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ಓಯ್ ನಾಗರಾಜ್ ಇವ್ರೆ ನಿಮ್ಮ ಇವ್ರೆ ನನಗಿನ್ನ ಹುಚ್ಚ ಹಿಡಿತಾ ಇದ್ದ ಹಿಡ್ದಿಲ್ಲ. ಅಲ್ಲ ಸರ್ ನಮ್ಮಮ್ಮ ಮೊದಲನೇ ಹೆಂಡತಿ ತೀರೋಗಿದ್ರಲ್ಲ, ಮೊದಲನೇ ತಾತ ಇದು ಗೂರ್ ಹತ್ಕೊಂಡ್ ತೊಳ್ಟೆ ಕೆಮ್ಮು ಆಚೆಗೆ ದುಗ್ಯಾಕಲ್ಲ, ಅದನ್ನ ಮದುವೆ ಮಾಡ್ತೀಯ? ಏನೋ ಮಾಡ್ಕೊಳ್ಳಿ ಬಿಡಿ ಸರ್. ಅದು ಅಲ್ಲ ಅಜ್ಜಿ ಗೂರ್ ಹಚ್ಚಿ ಟಿಬಿ ಕಾಯಿಲೆ ನಾಯ್ ಕುಂತ ಇದ್ದು ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾರೋದು ಬೆಳ್ಳೆ ಅನ್ನೋತಿ ಗೊತ್ತಾದ್ ನನಗೆ. ಯಾವ್ದಾರ ಇವನು ಅಮ್ಮ ನನಗ್ ಮೊದ್ಲು ನನ್ ಬುದ್ಧಿ ಈಗ ತೊಳ್ಕೊಂಡ ಹೆಂಗೋಪ್ಪ ನಾನು ತಾಯಿನೇ ನರಸಿಂಹಣ್ಣ. ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಮೊನ್ನೆ 3 ತಿಂಗಳ ಹಿಂದೆ 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಹೋಗೋರೆಲ್ಲ ಹೋಯ್ಲು ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ, ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಾನ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ ಅದನ್ನ. 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಬಂದಿದ್ದು ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಟ್ಟಿರೋದ. ಹಲೋ ಹಲೋ ಸರ್. ಹಲೋ ಹೇಳಿ ಮಾಮ. ಹಲೋ ಮಾಮ. ಹಲೋ ಹೇಳಿ ಮಾಮ. ಅಪ್ಪ ಸತ್ತೋಯ್ತು ಮಾಮ. ಹಲೋ ಯಾರು ಹೇಳಿ? ನಾನ್ ವೆಂಕಟೇಶ. ಮೊನ್ನೆ ಅವರಪ್ಪ ಸತ್ತೋದಲ್ಲ ಮೊನ್ನೆ. ಹಲೋ ಮಗ, ಇದು ವೆಂಕಟೇಶ್ವರಪ್ಪ ಇರೋಯ್ತು ಮೊನ್ನೆ ತಿರೋಗಿಲ್ಲ. ಮಣ್ಣೆ ವೆಂಕಟೇಶ್ವರಪ್ಪ ತಿರ್ಗಾ ತಿರೋಯ್ತಂತೆ. ಮೊನ್ನೆ ತಿರೋಯ್ತು ಅವ್ರಪ್ಪನೇ ಅಲ್ವಾ? ತಿರ್ಗಾ ತಿರೋಯ್ತು ಅಂತ ಹೇಳಿದ್ರೆ ಅಲ್ಲೋ. ಹಲೋ ತೀರೋತಾರಲ್ಲ ಅವರು. ಅಲ್ಲೇ 3 ತಿಂಗಳಾಯ್ತು ತೀರೋಗಿ ಮೊನ್ನೆ. ಅಯ್ಯ ನರಸಿಂಹಣ್ಣ, ಆ ಮಣ್ಣೆ ಅಲ್ಲ, ನಮ್ ಮಲ್ಸಂದ್ರ. ಮಲ್ಸಂದ್ರದಾಗ ವೆಂಕಟೇಶ್ ಅಂದ್ರ ಯಾರು? ನಿಮ್ ಅಣ್ಣಯ್ಯರ ಮನೆ ಪಕ್ಕ ಇಲ್ವಾ? ಬೆಳಗುಂಬ ವೆಂಕಟೇಶ್ ನೋಡಿದ್ವಿ. ಅದೇ ಇದು ದಳದಾಗ ಅವ್ರಲ್ಲ ಅವ್ರ ಯಾರು? ನಾನು ಈಗ ಮೊನ್ನೆ ಅಯ್ಯ ಇಲ್ವಾ, ಅವರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ,
ತಿರ್ಗಾ ಮೊನ್ನೆ ಬದುಕಿದ್ರು. ಅವರೆಲ್ಲ ಹೋಯ್ಲು ಮಣ್ಣಿಗೆ ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು. ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಈಗ ಏನ್ ಮಾಡೋದು? ಅಲ್ಲ ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ಇದು ನಿಮ್ಗ್ ಉಸಿರಾಯ್ತ ನೋಡ್ಕೇಳ್ರಿ. ನಿಮ್ಗ್ ಉಸಿರಾಯ್ತೇನ? ನೀನ್ ಯಾರ್ ನರಸಿಂಹಣ್ಣ ಅಲ್ಲ ನೀನ್ ಯಾವನ ಹಿಜ್ಡ ನನ್ ಮಗ ನೀನು. ನರಸಿಂಹಣ್ಣ ಹಿಂಗೆಲ್ಲ ಮಾತಾಡಲ್ಲ. ನಮ್ ನರಸಿಂಹಣ್ಣ ಗೊತ್ತಾ? ನಾನ್ ನರಸಿಂಹಣ್ಣ ಅಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ನಮ್ ನರಸಿಂಹಣ್ಣ ಈ ತರ ಮಾತಾಡಲ್ಲ. ನಮ್ ನರಸಿಂಹಣ್ಣ ದೇವ್ರಂತ ಮನ್ಸ ಅವನು. ನರಸಿಂಹಣ್ಣ ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಹೌದು ನೋಡಿ, ಯಾವ್ದಾರ ರಾಂಗ್ ನಂಬರಿಗೆ ಮಾಡಿದ್ರ. ನರಸಿಂಹಣ್ಣ ಬೇರೆ. ನರಸಿಂಹಣ್ಣ ಅಲ್ಲ, BN ನರಸಿಂಹರಾಜು ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ ಅವ್ರಿಗೆ ಮಾಡಿರೋದು. ತಿರ್ಗಾ ಮಣ್ಣು ಮಾಡಿಕೊಂಡಿದ್ದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಾನ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ. ಅದನ್ನ 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಮೊನ್ನೆ ಮಾಡಿದ 4 ತಿಂಗಳಿಂದೆ. ನಮ್ಮ ಗರ್ಭಣ ಎಲ್ಲರೇ ನಮ್ಗೆ ಇವಾಗ ಅವರೆಲ್ಲ ಬಂದು ಹಿಡ್ಕೊಂಡು ಹಿಡ್ಕೊಂಡು ಹೋಗಿದ್ರೆ ನಮ್ ಮನೆಗೆ ಎಲ್ಲರೂ ವಾರ ಸಟ್ ಹೋಗ್ತಾರ. ತಿರ್ಗಿ ಯಾರ ಮಣ್ಣಿಗೆ ಬಂದಿದ್ಯಾ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು, ಅವ್ರು ವೆಂಕಟೇಶ, ಆಮೇಲೆ ಇವ್ರು ಪಾತಯ್ಯ ಇವ್ರೆಲ್ಲಾನ. ನಾನೆಲ್ಲ ಮಾಡಿರೋದು ವೆಂಕಟೇಶನೇ ಮಾಡಿರೋದು ನನ್ ಫೋನು. ಯಾಕೆ ಉಯ್ಯಕ್ ಹೋಗ್ತಾರೆ ಈಗ? ಅಲ್ವಾ, 4 ತಿಂಗಳಿಂದ ನಿಮ್ಮ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ, ಅವ್ವ ಎಲ್ಲ ಮಣ್ಣಿಗೆ. ನಾವು ಚಿತ್ರದುರ್ಗ ಹೋಯ್ದ್ವಲ್ಲ. ಬಂದಿದ್ರಲ್ಲ. ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು. ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಆಮೇಲೆ ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಕ್ಕಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಕ್ಕಿರೋದ, ಒಳಗಡೆಗೆ ಎದ್ದು ಕುತ್ಕೊಂಡು ತಕ್ಕಂತಿದ್ದಿತ್ತ. ಮೂಕಣ್ಣು ಮಾಮ ಬಯಲ್ ಗಿಲ್ತ ನಾನು ನನಗೆ ನೋಡೋಣ. ಮಗ ಮಗ ಅಲ್ಲಿ ಇದೇನಿದು ಬೆಳಿಗ್ಗೆ ಇದು ಹೋಟೆಲ್ ಇದೆ. ಹಲೋ ಸ್ವಾಮಿ, ನನಗೆ ಫೋಟೋ ನೋಡಿ ಇನ್ನಲ್ಲ. ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ, ತಿರ್ಗಿ ಎಬ್ಬರ್ಸಂಗ್ ಕರ್ಕೊಂಡ್ ಬಂದ ಮನೆಗೆ. ಓಡಾಡ್ಕೊಂಡಿತ್ತು. ಮೊನ್ನೆ ಎಲ್ಲ ಪೆನ್ಷನ್ ಬಂತು. ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಂಡಿದ್ದೆ. ಬೆಳಗಿನ ಜಾವ ಹಾಲ್ ಕರೆಗೆ ಅಂತ ಎದು ಮಕ್ಕ ನೋಡ್ತೀನಿ, ಮಾಮ ಮಾರಾಡ್ದಿಲ್ಲ ಅಪ್ಪ. ಮೊನ್ನೆ 2-3 ತಿಂಗಳಾಗ ಮಾರ್ದು ಅಂದ್ರಿ. ಅಯ್ಯೋ ಹಸ ಅಲ್ಲ ಕಡೆ ನಮ್ಮ ಅಪ್ಪ.
ಹ್ಮ್ 83 ಲಕ್ಷಕ್ಕೆ ಒಂದ್ ರೈಲ್ ಅಂತೆ. ಹ್ಮ್ ಅವರು ಕೃಷ್ಣಯ್ಯ ಹೋಗಿ ಕೇಳ್ಕೊಂಡ್ ಬಂದವ್ರೆ. ಎಲ್ಲಿ ಓಡ್ಸುತ್ತಾರೆ ಅದನ್ನ ತಗತಾರೆ, ದುಡ್ಡು ಕೊಟ್ಬಿಟ್ಟು ತಗತಾರೆ ಅನ್ಕೊಳ್ಳಿ. ಓಡ್ಸೋದು ಓಡ್ಸೋದಲ್ಲ ಕಂಬಿಗಳು ಹಾಕಿರ್ತಾರಲ್ಲ ಅಣ್ಣ, ಇಲ್ಲಿ ಊರ್ಗಳ ಕಂಬಿಗಳು ಹಾಕಿರ್ತಾರಲ್ಲ. ಅದು ಎಲ್ಲಿ, ಅದು ಇವ್ರದ್ದು ಗೌರ್ಮೆಂಟ್ ಅದು ಹಂಗ್ ಬಿಡೋದಿಲ್ಲ ಹಂಗೆ. ನಾವೇ ಹಾಕ್ಸ್ಕೊಳದ್ ಬಿಡೋಣ, ಇಲ್ಲಾಂದ್ರೆ ಒಂದ್ 2 kg ಕಂಬಿ ತಗೊಂಬಂದ್ ನಾವೇ ಹಾಕ್ಸ್ಕೊಂಡ್ರ. ಅಲ್ಲಿ ಊರಲ್ಲಿ ಅಲ್ಲಿ ತಿರ್ಗಾಡಕ್ಕೆ ಜಾಗ ಚಿಕ್ಕದು, ಅಲ್ಲಿ ಹಾಕ್ಸ್ಕೊಂಡ್ರೆ ಹೆಂಗ್ ಇದ್ ಮಾಡ್ತೀರಾ? ಕೆರೆ ಕಡಿಗೂ ನಮ್ಮ ಮನೆ ತವಕ್ಕೆಲ್ಲ ಓಡಾಡಕ್ ಸುಮ್ಮನೆ ಸಣ್ಣದಾಗ ಹಾಕ್ಸ್ಕೊಳೋದು. ಅಲ್ಲಿ ಅದೇ ತಕ್ಕೆ ಇವಕ್ಕೆಲ್ಲ ಹೋಗಕ್ ಯಾರು ಹಾಕ್ಸ್ಕೊಂಡಿಲ್ಲಪ್ಪ, ಹಂಗೆ ಯಾರು ತಗೊಳಲ್ಲ ಹಂಗೆ. ಅದನ್ನೇ ನೋಡ, ಅವರು ಶ್ರೀಮಂತರಲ್ವಾ ಅಣ್ಣ, ಅವರು ಕೃಷ್ಣಯ್ಯರ್ ಶ್ರೀಮಂತರಲ್ವಾ? ಯಾವ ತೊಳ್ಳು ಶ್ರೀಮಂತರು ಅಲ್ಲಿ ಫೈನಾನ್ಸ್ ಅಲ್ಲಿ ಸಾಲ ತಗೊಂಡು ವಿಷ ಕುಡಿತೀನಿ ಅಂತ ಅಂತಾರೆ, ದುಡ್ಡು ಕೇಳಕ್ ಬಂದ್ರೆ. ಅವರು ಜೈರಾಮಯ್ಯ ಅವರು ರೈಲ್ ಕೊಡಿಸ್ತಿರೋದು ಕೃಷ್ಣಯ್ಯ ಅವರು. ಯಾವ ರೈಲ್ ಕೊಡ್ತಾರ ಅಂತ ಯಾರು ಏನು ಅಂತಾನೆ. ಅವರು ಶ್ರೀಮಂತ ಯಾರು ಮಾಡ್ತಾರೆ ಹಂಗೆ? ಅವ್ರದ್ದು 180 ಎಕರೆ ಮಕ್ಳ ಅಂತ ಅಲ್ಲಿ ಅಲ್ಲ, ನಿಮ್ ಹುಚ್ಚರ ನೀವು ಅಂತ. ಆಯ್ತು ಸೂರಿಪ್ಪ, ಸೂರಿ ಅಲ್ಲ, ನಿನ್ಗೆ ಹೇಳೋದೇ ಅರ್ಥ ಆಗ್ತಿಲ್ಲ ಅವಾಗತ್ತ ಲೇ. ಅವರು ಜಮೀನು ಅಂತ ನಂಗೆ ಗೊತ್ತಾಗ್ತಿಲ್ಲ ನಂಗೆ. 180 ಎಕರೆ ಹೊಲ ಐತೆ. ಕೊಡ್ತಾನೆ ನಮ್ಮ ಟ್ರೈನ್. ಅಯ್ಯೋ, ಇದು ಕಟ್ ಮಾಡಿ, ಇಲ್ಲಿ ಡ್ಯೂಟಿಗೆ ಹೋಗ್ಬೇಕು, ರೆಸ್ಟ್ ಮಾಡಕ್ ಬಂದ ನಮ್ಮನ್ ಇದೆಲ್ಲ ಟೈಮ್ ಎಲ್ಲ ಇದ್ ಆಯ್ತು. ಸೂರಿಪ್ಪ ಒಂದ್ ನಿಮಿಷ ಕೇಳಿಸ್ಕೊಂಬಿಡು. ಈಗ ಹೇಳೋದ್ ಏನ್ ಗೊತ್ತಾ, ಅವರು ಕೃಷ್ಣಪ್ಪರು ಜಮೀನು ಜೋರಾಗಿ ಮಡ್ಗವ್ರೆ, ಜಾಸ್ತಿ ಇದೆ. ಅದಕ್ಕೆ ಮಗಳು ಚೆನ್ನಾಗಿರ್ಲಿ ಅಂತ ಮಾಡ್ಬಿಟ್ಟೆ ನೋಡಿ. ಈಗ 2 ವೀಲರ್ ಅವಾಗೆಲ್ಲ ನೋಡಿ, ಇದು ಚೆನ್ನಾಗಿರ್ಲಿ ಅಂತಂದ್ರೆ ಕಾರು, ಮನೆಯೋ, ಸೈಟೋ ನೋಡಿ. ಈಗ ನೀನ್ ಪಾಯಿಂಟಿಗೆ ಬಂದೆ. ಮಗಳು ಚೆನ್ನಾಗಿರ್ಲಿ ಅಂತ ಕಾರು, ಆಮೇಲೆ ಬಂಗ್ಲೆ, ಚೈನು, ಉಂಗ್ರ, 2 ವೀಲರ್, ಆಮೇಲೆ ಒಳ್ಳೆ ಚೌಟ್ರಿಯಲ್ಲಿ ಮದ್ವೆ ಎಲ್ಲ ಮಾಡ್ಕೊಡ್ತಾರೆ ಅಲ್ವನಪ್ಪ? ಅಷ್ಟು ಮಾಡ್ಬೇಕು. ನೀನು ಹೇಳೋದಾಗ ಕೇಳಿಸ್ಕೊಂಡ್ರೆ ಲೌಡಾಕೆ ಬಾಲ್ ಆಯ್ತಾ? ಏನಂತ ಅಲ್ಲಿ ಇವ್ರು ಚೆನ್ನಾಗಿರ್ಲಿ, ಕಂಡೋರ್ ರೈಲಾಗೆಲ್ಲ ಓಡಾಡೋದು, ಗೌರ್ಮೆಂಟ್ ಇದ್ರಾಗೆ ಹೋಗಿ ಅವ್ರ ಟೈಮಿಂಗ್ಸ್ ಅಲ್ವನಪ್ಪ? ಈಗ ಮಂಡ್ಯದಿಂದ ಬೆಂಗಳೂರಿಗೆ ಎಷ್ಟು ಗಂಟೆಗಪ್ಪ ರೈಲ್ ಇರೋದು? ಸುಮಾರು ಅರ್ಧ ಗಂಟೆಗೆಲ್ಲವೆ, 3/4 ಗಂಟೆಗೆಲ್ಲವೆ. ಆ ಟೈಮಿಂಗ್ ಸ್ವಲ್ಪ ಲೇಟ್ ಮಾಡ್ತಾರೆ, ಹೇಳಿ ಟೈಮ್ ಬರೋದಿಲ್ಲ. ಈಗ ಆ ಟೈಮಿಂಗ್ಸ್ ಹೋಗಿ ಅಲ್ಲಿ ನಾವು ಕಾಯ್ಬೇಕಲ್ವನಪ್ಪ? ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ಕಾಯ್ಬೇಕಲ್ವನಪ್ಪ? ಇದು ಹಂಗಲ್ವಲ್ಲ, ನಮ್ಗೆ ಯಾವಾಗ ಬೇಕೋ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದಲ್ಲ ಎಲ್ಲಿಗೆ ಬೇಕಾದ್ರೂ. ಯಾವ ದೇಶದಾಗ ಹಂಗೆ ಹಂಗ್ ಮಾಡ್ತಾರ? ಹಂಗೆ ಹೆಂಗೆ ಟ್ರೈನ್ ತಗೊಂಡು ಬಾಡಿಗೆ ಹೊಡಿತಾರ? ಅಣ್ಣ ಬಾಡಿಗೆ ಅಯ್ಯೋ ಸೂರಿ, ಬಾಡಿಗೆ ಹೊಡ್ಯಕ್ ಅಲ್ಲ ಕಣೋ, ಅವ್ರ ಫ್ಯಾಮಿಲಿಯರ್ ಓಡಾಡಕ್, ಗಂಡ ಹೆಂಡತಿ ಮಕ್ಕಳು, ಅವ್ರ ಅಪ್ಪ ಅಮ್ಮ ಅವ್ರು ಓಡಾಡಕ್ ಮಡಿಕೊಂಡವ್ರಂತೆ. ನೀವೆಲ್ಲ ಮೆಂಟ್ಲು ಸುಳ್ಳ ಮಕ್ಳ ಅಂತ 2-3 ಜನ ಓಡಾಡಕ್ಕೆ ಅಷ್ಟುದ್ದ ಟ್ರೈನ್ ತಗೊಂಡು ಹೋಯ್ತೀನಿ ಅಂತೀರಲ್ಲ ರೇ. ನೀನು ದುಡ್ಡು ಕಾಸಿರೋರು ಸ್ವಂತ ಫ್ಲೈಟ್ಗಳೇ ತಗೊಂಡ್ ಮಡಿಕಂತಾರ, ಜೆಟ್ಗಳೆಲ್ಲ ತಗೊಂತಾರ, ನೋಡಿಲ್ವ ನೀವು? ಈಗ ಒಳ್ಳೊಳ್ಳೆ ಫಿಲಮ್ ಆಕ್ಟ್ರಸ್ ಅವನು ಜೆಟ್ ತಗೊಂಡ್ರು 8,000 ಕೋಟಿ ಕೊಟ್ಟು. ಜೆಟ್ ಯಾಕೆ ತಗೋತಾರೆ? ನೀರು ಹೊಡಿತಾರ ಅಂತ ಗದ್ದೆಗೆ? ಆ ಜೆಟ್ ಎಲ್ಲ ಕಡೆ ಹೋಗ್ಲಿ ಬಿಡಪ್ಪ. ಈಗ ಪೇಪರ್ ಆಗಿ ಟಿವಿಗೆಲ್ಲ ನೋಡಿರ್ತಿಲ್ಲಪ್ಪ, ಅವ್ರು ಏರೋಪ್ಲೇನ್ ತಗೊಂಡ್ರು ಓಡಾಡಕ್ಕೆ ಸ್ವಂತ, ಇವ್ರು ತಗೊಂಡ್ರು ಅವ್ರು ತಗೊಂಡ್ರು ಅಂತ ಬರುತ್ತಲ್ವನಪ್ಪ? ಅದೇ ತರ ಈಗ ಇವ್ರು ರೈಲ್ ತಗೊಂತವ್ರೆ ಓಡಾಡಕ್ಕೆ. ಅದು 4-5 ಜನ ಕೂತ್ಕೊಂಡು ಓಡಾಡಕ್ ಸರಿ ಆಯ್ತದೆ. ಅವೆಲ್ಲ ಇವು ಇಡೀ ಊರವರೆಲ್ಲ ಕೂತ್ಕೋಬಹುದು ಇದ್ರಲ್ಲಿ. ಇವ್ರಿಗೆ ಎಷ್ಟು ಜನ ಬೇಕಾ ಜನ ಕುಂಡಿಸ್ಕೊಂಡು ಹೋಗ್ತಾರೆ. ಈಗ ಈಗ ಮಕ್ಕಳು ನೀವು ಇದು ಫೋನ್ ಕಟ್ ಮಾಡಿ, ನಂಗೂ ತಲೆ ಕೆಡ್ತೀರ ಆಮೇಲೆ. ಆಯ್ತು ಬಿಡು, ನಿಂಗೆ ಯಾಕೆ ಮಾತಾಡಕ್ ಇಷ್ಟ ಇಲ್ಲ, ಆಮೇಲೆ ಸಾಯಂಕಾಲಕ್ಕೆ ಫೋನ್ ಮಾಡ್ತೀನಿ, ಇಲ್ಲ ಆಮೇಲೆ ಫೋನ್ ಮಾಡ್ತೀನಿ. ಚಾಟ ನೀನು ಮಾಡ್ಲೇ ಬೇಡ, ನೀನ್ ಹಂಗೆ ಎಲ್ಲಾರು ಸತ್ತ ಹೋಗ್ಬಿಡತ್ತ. ಯಾವನಾದ್ರು ದೇಶದಾಗೆ ಟ್ರೈನ್ ಕೊಡ್ಸ್ತಾರ? ಅದು ಈಗ ಒಂದ್ ಕೆಲಸ ಮಾಡು, ನಿಮ್ ಮಾಸ್ಟ್ರು ಆಮೇಲೆ ಗಾಂಧಿ ತಾತ ಏನ್ ಕಳ್ತಾವ್ರೆ, ಗಾಂಧಿ ತಾತ ಏನ್ ಕಳ್ತಾರೆ ನಿಮ್ಗೆ ಮಾಸ್ಟ್ರು ಹೆಸರು, ಆಮೇಲೆ ಈ ರೈಲು ಎಲ್ಲಿ ಸಿಗುತ್ತೆ, ಆಮೇಲೆ ಎಲ್ಲಿ ಕ್ರಾಸ್ ಮಾಡುತ್ತೆ, ಇದನ್ನ ತಿಳ್ಕೊಂಡಿರೋ. ನಾನು ಮತ್ತೆ ಆಮೇಲೆ ನಿನಗೆ ಫೋನ್ ಮಾಡ್ತೀನಿ. ಫೋನೇ ಮಾಡ್ಬೇಡ ನೀನ್, ಹಂಗೆ ಎಲ್ಲಾರ ಹಂಗೆ ಸತ್ತ ಹೋಗ್ಬಿಡತ್ತೀವಿ. ಅಣ್ಣ ಬಿಡ್ತು ನಿಮ್ಮ ಅಮ್ಮನ ಮೇಲೆ ಆಣೆ, ನಿಮ್ಮ ಅಮ್ಮನ ಮೇಲೆ ಆಣೆ ಬಿಡ್ತು ಅನ್ನು ಹೇಳು. ಬಿಡ್ತು ಅನ್ನು ಬಿಡ್ತು ಅನ್ನು. ಬಿಡ್ತು. ನಾನು ಆಮೇಲೆ ಫೋನ್ ಮಾಡ್ತೀನಿ.
ನಿಮ್ಮ ಮಾಸ್ಟರ್ ಹೆಸರು, ಆಮೇಲೆ ರೈಲು ಎಲ್ಲೋ ಕ್ರಾಸ್ ಆಗುತ್ತೆ, ಕಟ್ ಮಾಡಿ ಫೋನ್. ಆಮೇಲೆ ರೈಲು ಹೊಸದು ಎಲ್ಲಿ ಸಿಗುತ್ತೆ, ಆಮೇಲೆ ಗಾಂಧಿ ತಾತ ಏನ್ ಕೇಳ್ತಾ ಇರೋ ನೋಟಾಗ 500 ರೂಪಾಯಿ ನೋಟ್, ಹೊಸ ನೋಟಾಗ ಅಷ್ಟು ತಿಳ್ಕೊಂಡಿರೋ. ನಾನು ಆಮೇಲೆ ಫೋನ್ ಮಾಡ್ತೀನಿ, ಆಯ್ತಾ? ಇಲ್ಲ, ನಾನು ಇಲ್ಲ ಬಿಡಿ, ನನ್ನ ನಂಬರ್ ಚೇಂಜ್ ಮಾಡ್ತೀನಿ. ಕಟ್ ಮಾಡಿ ಫೋನ್. ಆಯ್ತಪ್ಪ. ರಾತ್ರಿ ಇರಂಗ್ ಅಣ್ಣ ಕಲಾವಿದ್ರು ಅಂತಿದ್ದೆ. ಅಣ್ಣ, ಹಲೋ, ನಿಮ್ಮ ಹೆಸರೇನಣ್ಣ? ಅದೇ ನೀವ್ ಹೇಳಿದಲ್ಲ, ಅದೇ ಏನ್ ಹೇಳಿ? ನರಸಿಂಹರಾಜು ಅಂತ. ನಾನೇ ನರಸಿಂಹರಾಜು. ನರಸಿಂಹರಾಜು ಅಣ್ಣ, ನಾನು ನರಸಿಂಹರಾಜು, ನೀವಲ್ಲ. ಓ, ಆಯ್ತು ಸ್ವಾಮಿ. ನಾವು ಆಯ್ತು, ಹೆಂಗಾನ ಮಾಡ್ಕೊಳ್ಳಿ. ನಮ್ಗೆ ಯಾಕ ರಾತ್ರಿಯಿಂದ ತಲೆ ತಿಂತಾ ಇದ್ರ, ನೀವು ಸಖತ್ತಾಗಿ ತಲೆ ತಿಂತಾ ಇದ್ರ ಅಂದ್ರೆ ಹಂಗೆ ನೋಡಿ. ಇಲ್ಲಿ ಯಾವ್ದಾದ್ರು ಪಿಕ್ಚರ್ ಆಗಿ ಇವನು ದಿನೇಂದ್ರ ಗೋಪಾಲ್ ಕುಕ್ಕಿ ಅಂತಾನಲ್ಲ, ಹಂಗಾಗೋತ್ ನನ್ ಕತೆ. ಇದು ಅಣ್ಣ ಊಟ ಇನ್ನೇನಿಲ್ಲ, ಇನ್ನೇನ್ ಆಯ್ತು. ಈಗ ಅದೇ ಹಬ್ಬ ಮಾಡಿದ್ದು. ಏನ್ ಹಬ್ಬ ಅಣ್ಣ? ಭಗವಂತನ್ಗೆ ಸಂಕ್ರಾಂತಿ ಹಬ್ಬ ಅಲ್ವಾ ಇವತ್ತು, ಅದಕ್ಕೆ. ಭಗವಂತಗೆ ಆರತಿ ಮಾಡಿ ಕೋಳಿ ಅದು ಮಾಡಿದ್ರು. ಅಲ್ಲ, ಇವಾಗ ಸಂಕ್ರಾಂತಿ ಹಬ್ಬ ಅಲ್ವಾ? ಓ ಅದೇ ವರ್ಷದ ಹಬ್ಬ. ಅದೇ ಸಂಕ್ರಾಂತಿ ಹಬ್ಬ ಅಲ್ವಾ? ಜನವರಿ ಅಲ್ವಾ ಸಂಕ್ರಾಂತಿ? 15ನೇ ತಾರೀಕು ಸಂಕ್ರಾಂತಿ ಹಬ್ಬ ಅಲ್ವನ್ರಿ? ಇದು ಯುಗಾದಿ ಹಬ್ಬ, 2ನೇ ಹಬ್ಬ ಇವತ್ತು. ಫಸ್ಟ್ನೇ ಹಬ್ಬ ನೆನ್ನೆ ಆಯ್ತು, ಇವತ್ತು 2ನೇ ಹಬ್ಬ. ಅಣ್ಣ, ಇದು ಸಂಕ್ರಾಂತಿ ಹಬ್ಬ, ಯುಗಾದಿ ಅಲ್ಲ. ಇದು ಯಾವ್ದಾರ ಮೊದ್ಲು ಆಸ್ಪತ್ರೆಗೆ ತೋರಿಸ್ತಿದ್ರ? ಮೊದ್ಲೇನಾರ ಆಸ್ಪತ್ರೆಗೆ ತೋರಿಸ್ತಿದ್ರ ನೀವು? ನಮ್ದು ಆಸ್ಪತ್ರೆ ಇತ್ತು ಮೊದ್ಲ, ನಾವೇ ಒಂದು ಆಸ್ಪತ್ರೆ ಇಕ್ಕಿದ್ದು. ಅದೆಲ್ಲ ಆಸ್ಪತ್ರೆಗೆ ಏನೋ ತೋರಿಸ್ತಿದ್ರ, ಮಾತ್ಗಿತ್ರೆ ಕೊಟ್ಟಿದ್ರ ಅಂತಂದು. ಯಾಕೆ ಹಿಂಗೆ ಒಂಥರ ಇದು ತಪ್ಪಿಸ್ಕೊಂಬಂದವ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ತಪ್ಪು ತಿಳ್ಕೊಬೇಡಿ. ಅಣ್ಣ, ಯಾಕೆ ಹೇಳಿ? ಏನಂತ ಏನಾಯ್ತು? ನಮ್ಮಿಂದ ಏನ್ ತಪ್ಪಾಯ್ತು ನಿಮ್ಗೆ ಹೇಳಿ? ಸಂಕ್ರಾಂತಿ ಹಬ್ಬನ ಇವತ್ತು. ಸಂಕ್ರಾಂತಿ ಹಬ್ಬ ಇವತ್ತ. ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡು ಇದ ಮಾಡೋದಲ್ವಾ ಅದು? ಅವರೆಕಾಯಿ, ತಗರಿಕಾಯಿ, ಅದೆಂತದು ಎಲ್ಲ ಬೇಸದು. ಇವತ್ತು ಸಂಕ್ರಾಂತಿ ಹಬ್ಬನ ಯಾವ್ದೋ ಹೇಳ ಮಾತಾ. ಇವು ಯಾವ ಇವು? ಹಲೋ ಹಲೋ, ಯಾರ ಬೇರೆಯವ್ರು ಮಾತಾಡು. ಯಾರವ? ಏನಾಯ್ತವ? ನಮಸ್ಕಾರ. ಯಾಕೆ ಆಕ್ಸಿಡೆಂಟ್ ಆತ? ಅಣ್ಣ ನಮಸ್ಕಾರ, ನರಸಿಂಹರಾಜ್ ಅವರ? ಬಿ ಎನ್ ನರಸಿಂಹರಾಜು. ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಯಾರು ಹೇಳಿ ನೀವು? ನಾನು ಏನಾದ್ರು ಅಲ್ಕಮತ್ ಬಂದಿದ್ ಯಾರ್ರಿ ಅದು? ಯಾರವ ಅಂದ್ರೆ ಹಿಂಗಂತ ಯಾರು ನೀವ್ ಯಾರು ಅಂತ ಕೇಳ್ದು ಮೇಡಮ್. ಸಾರಿ ಸರ್, ಸಾರಿ. ನನ್ನ ಹೆಸರು ಮೀನಾಕ್ಷಿ ಅಂತ. ಮೀನಾಕ್ಷಿ ಹೆಂಗೆ ಮೇಡಮ್ ಅವ್ರೆ ಪರಿಚಯ ನೀವು? ಇಲ್ಲ, ಒಂದ್ ನಿಮಿಷ. ನರಸಿಂಹರಾಜ್ ಅವ್ರಿಗೆ ನೀವೇನ ನರಸಿಂಹರಾಜು? ಇವ್ರು ನಾವು ಕಣಕ್ಕ, ನಾವು ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಕೊಟ್ಟವ್ರ ಸ್ವಾಮಿ, ಕೊಟ್ಟವ್ರಕ್ಕ. ಸರ್ ನಮಸ್ತೆ. ನಮಸ್ತೆ ಸರ್. ನಲ್ಲ ನೋಡಿ, ಇವಾಗ ಫಸ್ಟ್ ಹೇಳ್ತೀನಿ, ಫಸ್ಟ್ ಹೇಳ್ತೀನಿ ಅಕ್ಕ. ಈ ಗಂಡ ಸತ್ತೋಯ್ಯವ್ರು ಪಟ್ಟ ಸತ್ತೋಯ್ರಿ ಅಂದ್ರೆ ನನಗೆ ಸರ್ವಾಗಲ್ಲ. ಏನ್ ಕಷ್ಟ ಕರೆಕ್ಟ್ ಆಗಿ ಹೇಳಿ ನನಗೆ. ಖಂಡಿತ ಕೈ ಮುಗ್ದು ಹೇಳ್ತೀನಿ ಅಕ್ಕ ನಾನು. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಗೊತ್ತಾಯ್ತಾ? ಒಬ್ರು ನಮಸ್ಕಾರ, ಗೊತ್ತಾಗಲ್ಲಕ್ಕ. ಒಬ್ರು ನಮಸ್ಕಾರ. ಒಂದ್ಸರಿ ನಮಸ್ಕಾರ ಅಂದಾಗ ನಮಸ್ಕಾರ ಅನ್ನೋದ್ ಕಲ್ತ್ಕೊ ಫಸ್ಟ್. ನಮಸ್ಕಾರ ಅಕ್ಕ. ಮತ್ತೆ ಏನ್ ಗೊತ್ತಾ ಸರ್, ನೀವು ಮಾಡ್ತಿರಲ್ಲ ರೆಕಾರ್ಡಿಂಗು, ಮಾತಾಡ್ತಿರಲ್ಲ, ಅದು 100ಕ್ಕೆ 100 ಸತ್ಯ ನೀವು ಮಾತಾಡೋದು. ಹೌದಕ್ಕ. ಅದ್ರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ, ಎಲ್ಲ ಆಗಿದೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್, ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು. ನಿಮ್ ನಂಬರ್ ಎಲ್ಲ ಇದ್ರಾಗ ಇತ್ತಲ್ಲ. ಯಾವ ಊರಾಗ ನಿಮ್ದು? ನಮ್ದು ಹಾವೇರಿ ಸರ್. ಹಾವೇರಿ ನಿನ್ನ ಪರದನ? ಹೇಳಕ್ಕ. ಹಾವೇರಿ ಅಂತ. ಏನ್ ಹೇಳಿ ಒಟ್ನಾಗೆ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮಗ್ ಗಂಡನೂ ಅವ್ರೆ, ಮಕ್ಳು ಅವ್ರೆ, ಎಲ್ಲಾರು ಅವ್ರೆ. ಏನ್ ಮಾತಾಡ್ತಿದ್ದೀರಾ? ಹೇಳಿ. ನೀವೇನ್ರಿ, ನಿಮ್ಮನ್ನ ಮಡಿ ಕಡೆಗ್ ಬಂದಿದ್ದೀನ? ಅಲ್ಲಲ್ಲ, ಪಾಪ ತಪ್ಪಕ್ಕ. ನಾವು ನಮ್ಗ ಅಕ್ಕ ತಂಗಿ ಸಮಾನ. ದೇವ್ರು ಒಳ್ಳೇದ್ ಮಾಡಿ 100 ವರ್ಷ ಇರ್ರಿ ನೀವು. ನಮ್ ಯಜಮಾನ್ರು ಬದುಕವ್ರೆ ಎಲ್ಲ ಅವ್ರೆ. ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ, ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ. ನಿಮ್ಗೆ ಮದುವೆ ಆಗಿದೆ ಸರ್? ಎಲ್ಲಾರ ಬಗ್ಗೆ ಮಾತಾಡ್ತೀನಿ. ನಿಮ್ಮನ್ನು ಮದುವೆ ಆಗಿದೆ ಸರ್? ನಮ್ದು ಇದು ಇನ್ನೊಂದ್ 8 ದಿನ ಆಯ್ತಕ್ಕ. ಮಗಳು ಮದುವೆ, ಗಂಡು ಮಗಳಿಗೆ ಮದುವೆ ಮಾಡಿದ್ವಿ. ಅಲ್ಲಿ ವಯಸ್ಸಾಯ್ತು ನಮ್ಗೂ. ನಿಮ್ಗೆ ಮದುವೆ ಆಗಿದೆ ಅಂತ ಕೇಳಿದ್ದ ನಾನು ಅಷ್ಟೇ. ಮದುವೆ ಆಯ್ತಕ್ಕ. ನಿಮ್ಗೆ ಜನ ಮಕ್ಳು ಸರ್? ಇಬ್ರು. ಒಂದ್ ಹೆಣ್ಣು ಒಂದ್ ಗಂಡು. ಹೌದಾ? ಸಂತೋಷವಾಗಿದ್ದೀರಾ ಸರ್ ಜೀವನದಲ್ಲಿ? ಏನು ಹಂಗಿದ್ದು. ಇದು ನಿಮ್ ಹೆಂಗಸ್ರು ಮದುವೆ ಆಗಿದೆ ಸರ್? ಈಗ ಮಾತಾಡೋಣ. ಅದೇ ಏನು ಕಷ್ಟ ಸುಖ ಬಂದೇ ಬರ್ತಾವಕ್ಕ ಎಲ್ಲ. ನಿಮ್ ಹೆಂಗಸ್ರಿಗೆ ಮದುವೆ ಆಗಿದ್ಯಾ ಅಂದೆ?
ಹೇಳಿ. ಸರ್ ನಿಮ್ ಹೆಂಗಸ್ರಿಗೂ ಮದ್ವೆ ಆಗಿದ್ಯಾ ಅಂದೆ? ಇದು ನಾನೇ ಮದುವೆ ಇರೋದು ನಮ್ಮ ಹೆಂಗಸ್ರನ್ನ. ಹೌದಲ್ವಾ? ಅವ್ರಿಗೆ ಜನ ಮಕ್ಕಳು ಸರ್? ಇಬ್ರು, ನಮ್ಮಿಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಸರ್ ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ಒಬ್ಬ ಮಗನ್ ಮದುವೆ ಮಾಡಿದೀವಿ, ಈಗ ಮಗಳ ಮದುವೆ ಸೆಟ್ ಮಾಡಿದೀವಿ ಅಕ್ಕ. ನಮ್ಗೆಲ್ಲ ಮದ್ವೆ ಕರೆಯಲ್ವಾ ಸರ್? ಏನೋ ಬನ್ನಿ ಅಕ್ಕ, ಇದು ಮದುವೆ 17-18 ತಾರೀಕು ಮದುವೆ ಬೆಂಗಳೂರಾಗೆ MS ರಾಮಾಯದಾಗ ಅಕ್ಕ. ಬನ್ನಿ ಮಕ್ಕಳು ಗಂಡ ನಿಮ್ಮ ಯಜಮಾನ್ರೆಲ್ಲಾ ಬನ್ನಿ ಅಕ್ಕ. ಈಗ ನಿಮಗ್ ಮದ್ವೆ ಆಗಿದ್ರೆ ನಿಮ್ಗೆ ಇಬ್ರು ಮಕ್ಕಳು. ನಿಮ್ ಹೆಂಡತಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರಿಂದ ಒಂದ್ ಹೆಣ್ಣೆ 2 ಮಕ್ಕಳು. ಹಂಗಾರೆ ನಿಮ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು? ಅಲ್ಲ ಇವ್ರೆ ನನ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು. ನನಗೆ ಗಂಡ ಹೆಂಡತಿಯಿಂದ ಇಬ್ರೇ ಸರ್. ನಿಮ್ಗೆ ಜನ ಮಕ್ಕಳು ಸರ್? ಅಕ್ಕ ನಮ್ಗೂ ಇಬ್ರೇನಾ, ಇಬ್ರು ಗಂಡ ಹೆಂಡತಿಯಿಂದ ಇಬ್ರೇ ಮಕ್ಕಳಾಗಿರೋದು ನಮ್ಗೆ. ಸರ್ ನಮ್ಮನ್ನು ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ, ನಿಮ್ಗೆ ಜನ ಮಕ್ಕಳು ಒಂದ್ ಎಷ್ಟೇ. ನಾನು ನನಗೂ ಗಂಡ ಹೆಂಡತಿಯಿಂದ ಇಬ್ರಿಗೂ. ಗಂಡ ಹೆಂಡತಿ ಅಲ್ಲ ಸರ್, ನಿಮ್ಗೆ ಜನ ಮಕ್ಕಳು ಸರ್? ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡನಿಂದ ಇಬ್ರೇ ಮಕ್ಳು ಹುಟ್ಟಿರೋದು ನಮ್ಗೆ, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಡತಿಯಿಂದ ಗಂಡನಿಂದ ನಿಮ್ಮಿಂದ ಹುಟ್ಟಿಲ್ವಾ ಹಂಗಾರೆ? ನನ್ನಿಂದನೇ ಆಗಿರೋದು 2 ಮಕ್ಕಳು. ಇದರಿಂದ ಸರ್ ನೋಡ ಸುಳೆ ಮಗ ಬೇರೆ ರೇಗಿಸ ನನಗೆ ಅಕ್ಕ. ನನಗೆ ಜಾಸ್ತಿ ಇದು ಮಾಡ್ಬೇಡಿ, ನಿದ್ಗೆಟ್ಟಿದ್ದೀನಿ, ಕಾಲು ಕೈಯೆಲ್ಲ ಹೊಡ್ತಾ ಭದ್ರೋದೆಲ್ಲ. ಇಬ್ರು ಮಕ್ಕಳು ನನಗೆ. ನಿಮ್ಗೆ ಇಬ್ರು ಮಕ್ಕಳು ಅಂತ ಹೇಳಿ. ನಮ್ಮ ಹೆಂಗಸಿಗೂ ಇಬ್ರು. ನಿಮ್ ಹೆಂಗಸ ಒಟ್ಟು 4 ಜನ. ಕೆಟ್ಟ ಮಾತಾಡ್ತೀನಿ ನಾನು. ನನಗೆ ಅದೇನ ರೇಗಿ ಮತ್ತೆ ಎಲ್ಲರಿ ಕರೆಕ್ಟ್. ನೀನೇ ತಪ್ಪು ಹೇಳ್ತಾ ಇದೀಯಾ. ಒಂಚೂರು ಹೇಳಿ ಸ್ವಾಮಿ ನೀವೇ ಬೇಡ ಮೇಲೆ ನೀನೇ ಹೇಳು. 2 ಮಕ್ಳು ಸ್ವಾಮಿ ನಮ್ಗೆ, 2 ಅಕ್ಕ. 2 ಅಕ್ಕ 2 ಮಕ್ಳು. ನಿಮ್ಮನ್ನ ಅಕ್ಕ ಅಂದಿತ್ತು, 2 ಅಕ್ಕ ಅಲ್ಲ. ನಮ್ಗ ಅಕ್ಕ ಅಂದಿದ್ದ ನೋಡಿ. ಅಕ್ಕ ಏನ್ ಬೇಡ. ಕಾಲ್ಮಿ ಮೀನಾಕ್ಷಿ. ಮೀನಾಕ್ಷಿ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಕಾಲ್ಮಿ ಮಿಕ್ಸಿ ಮೀನಾಕ್ಷಿ. ಮಿಂಚಿಂಗ್ ಮೀನಾಕ್ಷಿ. ಆ ಕಡೆ ಬಾಬರಿ ಕಡೆ ಹಂಗೆ ಇಕ್ಕದ ಮೀನಾಕ್ಷಿ. ಆ ಕಡೆ ಹಂಗೆ ಇಕ್ಕ ಹೇಳಕ್ಕ. ಮಿಂಚಿಂಗ್ ಅಲ್ಲ, ಚುಚ್ಚಿಂಗ್ ಮೀನಾಕ್ಷಿ. ಫ್ಯಾಮಿಲಿ ಓಟ್ರು ಮಾತಾಡ್ರಿ. ಫ್ಯಾಮಿಲಿ ಓಟ್ರು 2 ಮಕ್ಳಕ್ಕ. ನಿಮಗ್ ಮದ್ವೆ ಆಗಿದೆ, ಎಲ್ಲ ಆಗಿದೆ. ನಿಮ್ ಹೆಂಗಸು ಮದ್ವೆ ಆಗಿದೆ. ನಿಮ್ಗೆ ಜನ ಮಕ್ಕಳು? ಹೇಳು. ಗಂಡ ಕೇಳಕ್ ಹೋಗ್ಬೇಡ್ರಿ. ನಾವು ಇಲ್ಲಿ ಒಳ್ಳೆ ಮಗ ಗರಿಕೆ ಹೋದಾಗ್ಲಿಂದ ಇಲ್ಲಿ ದುಡ್ಡಿಗೆ ಬಂದಿರೋದು 3-4 ದಿನ ಮಾಡಿದ ಅಂತ ತಲೆ ಕೆಡಿಸ್ಬೇಡ್ರಿ ನಮ್ಗೆ. ನಿದ್ದೆ ಮಾಡಿಲ್ಲ ಸ್ವಾಮಿ ಬಂದಾನು. ಫೋನ್ ಮಾಡಿ ಬೈದ್ರಿ. ಈಗ ಹೇಳಕ್ಕ ನಮ್ಗೆ 2 ಮಕ್ಳು. ಏನಕ್ಕ ಏನಾಗ್ಬೇಕು ನಿಮ್ಗೆ? ಮಿಂಚಿಂಗ್ ಮೀನಾಕ್ಷಿ ಆಗ್ಲಿ ನಿಮ್ಮ ಎಲ್ಲ ಹೇಳಿ. ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ ಮದುವೆ ಕಾರ್ಯ, ದುಡ್ಡು ಕಾಸು ಮಾತಾಡ್ತಿರೋದು. ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು, ನಿಮ್ಮ ಕೇಸ್ಗೆ ಹೋಗು. ನನಗೆ ಅದೇ ನನಗೆ ತಲೆಗತ್ತೀರ. ಈಗ 2 ಮಕ್ಳಕ್ಕ. ನಿಮ್ಗೆ 8 ಜನಕ್ಕ ಮಕ್ಳು? ನನ್ಗಿಬ್ರು, ನನ್ ಗಂಡಂಗಿಬ್ರು. ಹೆಂಗ ಎಷ್ಟ್ ಜನ? ಇಬ್ರು ಅಷ್ಟೇ. ನಮ್ದು ಹಂಗೆ ಕಣಕ್ಕ. ನಮ್ದು ಚೆನ್ನಾಗಿರ್ರಿ, 106 ವರ್ಷ. ನೀವು ಬನ್ನಿ, ನಮ್ದು ಹಂಗೆ ಅಕ್ಕ. ಸ್ವಾಮಿ ನಮ್ಗೆ ನನ್ ಗಂಡಂಗಿಬ್ರು ಮಕ್ಳು, ನನಗಿಬ್ರು ಮಕ್ಳು. ಒಟ್ಟು ಎಷ್ಟು ಜನ? ಒಟ್ಟು ಇಬ್ರು. ನಮ್ಗೂ ಇಬ್ರು ಅಕ್ಕ. ಒಂದ್ ಹೆಣ್ಣು ಹಂಗೂ ಹಂಗೆ ಸೇಮ್. ನಮ್ದು ಒಂದ್ ಹೆಣ್ಣು ಒಂದ್ ಗಂಡು ಅಕ್ಕ. ಈಗ ನಿಮ್ಗೆ ಜನ ಮಕ್ಳು? ಮನೆಯವ್ರಿಗಿಬ್ರು. ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ? ನಿಮ್ಮ ಜನ ನಿಮ್ಮ ಅದೇ ನನಗೆ. ಈಗ ನಿಮ್ಗೆ ಜನ ಮಕ್ಳು? ನನಗೆ ಮಕ್ಳೇ ಆಗಿಲ್ಲ. ಅದನ್ನ ಕಟ್ಟಿ ನಿನ್ಗೇನಾಗೈತೆ? ಬೇರೆ ವಿಚಾರ ಇದ್ರೆ ಅದು. ಮತ್ತೆ ಬೇರೆ ವಿಚಾರ ಮಾತಾಡ್ರಿ. ಹೇಳ್ರಿ ಬೇರೆ ವಿಚಾರ. ಏನಕ್ಕ ನೀವ್ ಮಾಡಿದ್ ಫೋನು? ನೋಡಿ ಸ್ವಾಮಿ, ನಾವೇನು ಇಲ್ಲ, ನಿಮ್ ವಾಯ್ಸ್ ಕೇಳು ಎಲ್ಲ ಇಷ್ಟ ಆಯ್ತು. ಬಿಡಿ ಸುಮ್ಮನೆ. ಏನ್ ಗೊತ್ತಾ, ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ ಜೀವನದಲ್ಲಿ. ಏನಕ್ಕ? ನಮ್ ಯಜಮಾನ್ರು ಸತ್ತಾಗ 3 ತಿಂಗಳಾಯ್ತು ಆಕ್ಸಿಡೆಂಟ್ ಅಲ್ಲಿ. ಅದೇ ಅಮ್ಮ, ನಾನು ಯಾವಾಗ ನಿಮ್ ಇದು ಆಗಕ್ ಬಂತು ಇಲ್ಲಿಗಾಲ 500ನೇ ಅಕ್ಕ ಮಾಡಿರೋದು ಗಂಡಿಲ್ದಾರ ನನಗೆ. 500ನೇ 1ನೇನು ಬರೇ ಗಂಡಿಲ್ದಾರು ನನಗೆ ಗೊತ್ತು. ಮುಂದ್ಗ ನನ್ನ ಮುಗ ಬೈಕೊಂಡ್ರೆ ಹಿಂಗ ಆಗದ ನನಗೆ.
ನನ್ನ ಅಕ್ಕ ನೀನ್ 100% ನಮ್ಮ ಮನೆ ದೇವ್ರು ನರಸಿಂಹ ಮಕ್ಕ ಹೊಡ್ದಂಗೆ ಹೇಳ್ತು ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ. ನನ್ನ ಮದುವೆ ಮಾಡ್ಕೊಂತೀರಾ? ಆಯ್ತು, ಏನ್ ಮಾಡಕ್ಕ ಕೇಳು. ಏನಕ್ಕ ನಿನ್ಗೆ? ಏನು ಬೇಡ, ನಿಂತವಿರೋ ಸಾಮಾನು ಅಷ್ಟೇ ಸಾಕು. ನನ್ ಸ್ವಾಮನೇನ ಕಬ್ಬಣದ ರಾಡ್ ಮಾಡ್ಕೊಂಡು ಉದ್ರಿಕೊಂಡಿದ್ದನು. ಯಾಕೆ ಅಂದ್ರೆ ಇಲ್ಲ ನಾವು ಹಂಗಲ್ಲಕ್ಕ, ನಾವು ಒಂದು ಶ್ರೀರಾಮಚಂದ್ರ ಇದ್ದಂಗೆ ನಾನು. ಓಡಾಡ್ತಾ ಇದ್ದಾರೆ. ನಾವಿವಾಗ ಮೊನ್ನೆ ನಮ್ಮ ಮಂದಿಯವರು ಕದ್ರಿಗೆ ಹೋಗಿ ಬಂದಿವಿ, ಸೂಲ್ದಪ್ಪನ ದೇವ್ರಿಗೆ ಹೋಗ್ತೀವಿ, ಆಮೇಲೆ ಸಿಕ್ಕಂದೂರ್ಗೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ ಸ್ವಾಮಿ. ನೀನು ಮಾಡಿರೋ ಪಾಪ ಕಳ್ಕಣಕ್ಕೆ ದೇವ್ರಿಗೆ ಹೋಗಿದ ತಕ್ಷಣ ನಿನ್ ಪಾಪ ಕಳ್ದೋಗುತ್ತಾ? ಇಲ್ಲ ಸ್ವಾಮಿ. ಆ ಇಲ್ಲ ಸ್ವಾಮಿ. ಮತ್ತೆ ನಾನು ಕದ್ರಿಗೆ ಹೋಗ್ತೀನಿ, ಸಿಗಂದೂರ್ಗೆ ಹೋಗ್ತೀನಿ ಅಂತ ಅಂದ್ರೆ ನೀನ್ ಮಾಡಿರೋ ಪಾಪ ಕಳ್ದೋಗುತ್ತೇನಪ್ಪ? ಇಲ್ಲ ಸ್ವಾಮಿ. ಮತ್ತೀಗ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಎಲ್ಲ ಒಳ್ಳೇದಾಗಿದ್ರೆ ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ತಿ, ಯಾರು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ನಾವು ಪಾಪ ಕರ್ಮ ಅದು ಏನೇನೋ ಮಾಡಿದ್ರೆ ಹೋಗ್ಲಾಡಿಸಿ ನಮ್ಮ ಮನೆ ಮಕ್ಕಳು ಸಂಸಾರ ಚೆನ್ನಾಗಿಡೋದಂತ ಕೈ ಮುಗಿದು ಬರ್ತೀವಿ ಸ್ವಾಮಿ. ಅವ್ರಿಗೆ 3 ಅಕ್ಷರ ಅಂದಲ್ಲ, ಅವ್ರ ಹೆಸರೇನಪ್ಪ? ಹೆಸರು ಗೊತ್ತಿಲ್ಲ ಸ್ವಾಮಿ. ಏನ್ ಕೆಲಸ ಮಾಡ್ತಾರ ಅವರು? ಅವ್ರಿವ್ರನ್ನ ತಲೆ ಹಿಡಿತಾರೆ ಹೋಗಿ, ದುಡ್ಡು ಕಾಸು ಇರೋರ್ನ ತಲೆ ಹಿಡಿತಾರೆ. ಆಮೇಲೆ ದುಡ್ಡು ಕಾಸು ಕಂಡ್ರೆ ಅವ್ರನ್ನ ಮನೇನೆ ಗುಡಿಸಿ ಗುಂಡಾಂತರ ಮಾಡ್ತಾರೆ. ಇವಾಗ ಹೇಳಿರಲ್ಲ ಹಂಗೆ. ಹೌದಾ? ಹೌದು ಸ್ವಾಮಿ. ಏನ್ ಕೆಲಸ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ನೀನು? ಇದು ತಲೆ ಹಿಡಿಯೋದು ಅವ್ರಿವ್ರನ್ನ. ಅಲ್ಲಪ್ಪ, ಅವ್ರು ಏನ್ ಕೆಲಸ ಮಾಡ್ತಾರಪ್ಪ? ಏನ್ ಕೆಲಸ ಮಾಡ್ತಾರ ಗೊತ್ತಿಲ್ಲ ಸ್ವಾಮಿ. ನಿಮಗ್ ಗೊತ್ತಾಗುತ್ತಲ್ಲ? ನಮ್ಗೆ ಹೆಸರು ಗೊತ್ತಾಗುತ್ತಪ್ಪ. ಈಗ ಹೇಳದ್ನಲ್ಲ 3 ಅಕ್ಷರ ಅವ್ರದ್ದು ಅಂತ. ಏನೋ ಅದು ಗೊತ್ತಾಗಲ್ಲ ನಮ್ಗೆ, ನೀವ್ ಹೇಳ್ಬಿಡಿ. ಹೌದಾ? ಅದಕ್ಕೆ ನಿಮ್ ಮನೆಯಿಂದ ಹಿಂದ್ಗಡೆ ಇದ್ದಾರೆ ಅವರು. ಅವರು ನಿಮ್ಮ ಇರ್ಲೇಬಾರ್ದು ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ. ಯಾಕೆ ಅವ್ರ ಅವನ್ನ ಇಟ್ಕೊಂಡಿದೀವ್ರ ನಾವು? ಅವೆಲ್ಲ ಮಾತಾಡ್ಬಾರ್ದಪ್ಪ ನರಸಿಂಹರಾಜ್. ಆಯ್ತು ಸ್ವಾಮಿ. ಆಯ್ತಾ? ಅದನ್ನೆಲ್ಲ ಸರಿ ಮಾಡಿದೀನಿ ನಾನು. ಏನ್ ಮಾಡಿದಿರಾ? ನಾನು ಪೂಜೆ ಎಲ್ಲ ಮಾಡಿದೀನಿ. ನಿನ್ ಕೊರಿಯರ್ ಅಲ್ಲಿ ಬರುತ್ತೆ, ನೀನೇನು ಹಣ ಕೊಡ್ಬೇಕಾಗಿಲ್ಲ. ನಿಮ್ ಮನೆಗೆ ಒಂದು ಬರುತ್ತೆ, ಅದು ಹೊಸಲಿಗೆ ಕಟ್ಕೋ. ಮನೆ ಕಟ್ಟಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ನಾನು ಅಕ್ಷತೆ ಕಾಳುಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಅದು ಕೊರಿಯರ್ ಅಲ್ಲಿ ಬರುತ್ತಪ್ಪ, ಒಂದು ಬಾಕ್ಸ್ ಅಲ್ಲಿ, ಚಿಕ್ಕ ಬಾಕ್ಸ್ ಅಲ್ಲಿ ಬರುತ್ತೆ. ಅದು ಅಕ್ಷತೆ ಕಾಳು ಒಂದು ಮನೆಯಲ್ಲಿ ನೀನು ಬಾಕ್ಲು ಕಟ್ಟಕ್ಕೆ ಒಂದು ಇದು ಮಾಡ್ಕೊಟ್ಟಿದ್ದೀನಿ. ಅದನ್ನು ಮನೇಲಿ ಕಟ್ಕೋ. ಆಮೇಲೆ ಅಕ್ಷತೆ ಕಾಳು ಈ ಮನೆ ಸುತ್ತಮುತ್ತ ಹೊಸ ಮನೆಗೆ ಹಳೆ ಮನೆಗೆ ಎಲ್ಲ ಹಾಕೋ. ನಿಂಗೆ ಶತ್ರುಗಳೆಲ್ಲ ದೂರ ಆಗ್ತಾರೆ. ಇದು ಅಕ್ಷತೆ ಕಾಳು ಹಣೆಗಿಕ್ಕೆ ಮಾಡೋರ? ಹಣೆಗೆ ಮನೆಗೆಲ್ಲ ಹಾಕಪ್ಪ. ಹೊಸ ಮನೆ ಕಟ್ಟಿಸ್ತಿದ್ಯಲ್ಲ ಅಲ್ಲ ಹಾಕು, ಹಳೆ ಮನೆಗೂ ಹಾಕು, ಎಲ್ಲ ಒಳ್ಳೇದಾಗುತ್ತೆ. ಹಣೆಗೆ ಕೇಳೋದ್ ಬೇಡ್ರ ಅಕ್ಷತೆ? ನಾಮ ಹಣೆಗೆ ಇಲ್ಲ ಆತರ ಅಕ್ಷತೆ ಏನ್ ಇಕ್ಕಂತಿ? ಅವೆಲ್ಲ ಯಾರು ಹೇಳ್ಕೊಟ್ಟಿದ್ ನಿಂಗೆ? ಇಲ್ಲ ಮದುವೆ ಪದಿಗೆ ಹೋದ್ರೆ ಮೊದ್ಲು ಕುಂಕುಮ ಇಕ್ಕ, ಆಮೇಲೆ ಅಕ್ಷತೆ ಇಕ್ಕಲ್ಲ. ನೀನ್ ಹೆಂಗ್ಸ ತೋಟದಲ್ಲಿ ಅಲ್ವಾ ನಮ್ದು ಮನೆ? ಅಲ್ಲಿ ನಮ್ದು ಶೃಂಗೇರಿಯಲ್ಲಿ ನೋಡಿಲ್ವಾ ನೀವು? ಶೃಂಗೇರಿ ಶಾರದಾಂಬ, ಶೃಂಗೇರಿ ಶಾರದಾಂಬ ಕಲ್ಲಿನ ದೇವಸ್ಥಾನ ಎಲ್ಲ ನೋಡಿದೀವಿ ಸ್ವಾಮಿ. ಇದು ಆಮೇಲೆ ನೀರು ಮೀನು. ನೀವ್ ಬನ್ನಿ, ಇಲ್ಲಿ ಬಂದ್ರೆ ನನ್ನ ಡೈರೆಕ್ಟ್ ಆಗಿ ಕಾಣ್ಬೋದು. ಯಾವತ್ತನ ಬಂದಾಗ ಅದೇ ಹೊಳೆ ಯಾವಾಗಾಸಿ ನೀರ್ ಅಡೆಗರಿತಾವ, ಮ್ಯಾಗಡೆಗಾಸಿ ಹೋಗಿ ಕುದುರೆ ಎಲ್ಲ ಐತ, ಕಾಡಿನೊಳಗ ಐತಲ್ಲ ಮನೆ, ಅದೇ ಸ್ವಾಮಿ? ನೋಡಪ್ಪ, ಅದೇ ಮನೆ ನಮ್ದು. ಮಧ್ಯದಾಗ ಹೊಳೆ ಹರಿತೈತಿ, ಮ್ಯಾಗಡೆಗೆ ಮೆಟ್ಲು ಟೈಪ್ ಕುದುರೆ ಎಲ್ಲ ಓಡಾಡ್ತಿದ್ವು ಸ್ವಾಮಿ. ನಾವು ಹೋದಾಗ ಕುದುರೆ ಒಂದು ಅಲ್ಲಿರ್ಲಿ. ಈಗ ನಮ್ಗೆ ಮರ್ತೋಗ್ಬಿಡುತ್ತೆ. ನಮ್ಗೆ ಭಕ್ತಾದಿಗಳು ಬೇರೆ ಬೇರೆ ಇದಾರೆ ಜಾಸ್ತಿ, ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ನಾನು. ಈಗ ಅವರು ನಿನ್ಗೆ ಯಾರು ಅಂತ ಗೊತ್ತಾಯ್ತಾ? ತೊಂದರೆ ಕೊಡ್ತಿರೋರು ಸ್ವಲ್ಪ ಗೌರ್ಮೆಂಟ್ ಕೆಲಸದಾಗ ಅವ್ರ? ಗೌರ್ಮೆಂಟ್ಗೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾರೆ. 3 ಅಕ್ಷರ ಅವ್ರಿಗೆ. 3 ಅಕ್ಷರ? ನಿಮ್ ಮನೆಯಿಂದ ಹಿಂಭಾಗಕ್ಕಿದ್ದಾರೆ ಅವರು. 3 ಅಕ್ಷರ ನಮ್ಮ ಮನೆಯಿಂದ ಹಿಂಭಾಗಕ್ಕೆ ಗೌರ್ಮೆಂಟ್ ಸಂಬಂಧಪಟ್ಟಂತ ವಿಷಯ ಇಲಾಖೆಗಿದ್ದಾರೆ. ಗೌರ್ಮೆಂಟ್ಗೆ ಸಂಬಂಧಪಟ್ಟ ಕೆಲಸದಲ್ಲಿ ಉದ್ಯೋಗ ಮಾಡೋದವ್ರು. ಯಾರಮ್ಮ ಅವರು? ಮಾಸ್ಟರ್ ಕೆಲ್ಸದಾಗ ಅವ್ರೆ ಇವ್ರು ಆಂಜಿನಪ್ಪ ಅಂತ. ಇಲ್ಲ, ಆಂಜಿನಪ್ಪ 4 ಅಕ್ಷರ ಕಣಪ್ಪ. ಆಂಜಿನಪ್ಪ 4 ಅಕ್ಷರ ಅಲ್ವಾ? 4 ಅಕ್ಷರ. ನಾನ್ ಹೇಳ್ತಿರೋದು 3 ಅಕ್ಷರ. ಪಾಯಿಂದ ಬರುತ್ತೆ ನೋಡು, ಪಾಯಿಂದ ಬರುತ್ತೆ. ಪಾಯ್ಸಣ?
ಕರೆಕ್ಟ್ ಆಗಿ ಹೇಳಪ್ಪ, ನಮ್ಗೇನ್ ಗೊತ್ತು. ನಾವ್ ಅದು ನಮ್ಮ ತಾಯಿ ಇಲ್ಲಿ ಏನ್ ತೋರಿಸ್ತಾಳೋ ನಮ್ಗೆ ನುಡಿತಾಳೋ ಅದು ನಾವ್ ನಿಮ್ಗೆ ಹೇಳ್ತೀನಿ ನೋಡ್. 3 ಅಕ್ಷರ ಪಾಯಿಂದ ಬರುತ್ತವ್ರ ಅಕ್ಷರ. ಯಾರು ಅಂತ ಜಲ್ದಿ ಹೇಳು. ನೋಡಂತ ಇದ್ದೀರಾ ಮನೆಯವ್ರ ಕೇಳಿ ಹೇಳ್ತೀನಿ. ಅವ್ರು ಒಂದ್ ಸ್ವಲ್ಪ ಬೇರೆ ಕೆಲ್ಸದಲ್ಲಿ ಮಾಡ್ತಾರೆ ನೋಡಪ್ಪ, ರಾಜಕೀಯವಾಗಿ ಎಲ್ಲ ಓಡಾಡ್ತಾರೆ. ಆಮೇಲೆ ಅವರು ಕೋರ್ಟ್ ಹತ್ರ ಏನೋ ಇರ್ತಾರೆ ಅನ್ಸುತ್ತವ್ರು. ತಲೆಡ್ಕ ಯಾರು? ಲಾಯರ್ ಅಂತ. ಏನ್ ಹೆಸರು ಅವ್ರದ್ದು? ಏನೋ ಹೆಸರು ಗೊತ್ತಿಲ್ಲ ಅದು. ಮತ್ತೀಗ ಆತರ ಕೆಟ್ಟ ಮಾತೆಲ್ಲ ಮಾತಾಡ್ತಿಲ್ಲಪ್ಪ. ಅಲ್ಲ, ಕೆಟ್ಟ ಮಾತೆಲ್ಲ ಮಾತಾಡಬಾರ್ದು ಗುರುಗಳ ಹತ್ರ ಮಾತಾಡ್ಬೇಕಾರೆ. ಆಯ್ತು ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ. ಅಲ್ಲ, ಅವರು ನಿನ್ಗೆ ಅವ್ರ 3 ಅಕ್ಷರ ಅವರಲ್ಲ, ಅವರು ನಿಮ್ಗೆ ಆರ್ಥಿಕವಾಗಿ ಪ್ರಬಲವಾಗಿ ನಿಮ್ನ ತುಳಿಬೇಕು, ನಿಮ್ ಮುಂದೆ ಬರಬಾರ್ದು, ಹೆಂಗನ ಮಾಡಿ ನಿಮ್ನ ಸರ್ವನಾಶ ಪಡಿಸ್ಬೇಕು ಅಂತ ಹೇಳಿ ಮಾಡ್ಬೇಕು, ನೀನು ನಾಶ ಪಡಿಸ್ಬೇಕು ಅಂತ ಕಾಯ್ತಾ ಇದಾರಲ್ಲಪ್ಪ. ಅವ್ರಿಗೂ 3 ಅಕ್ಷರ. ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಸಂಬಂಧಪಟ್ಟ ಇಲಾಖೆಯಲ್ಲಿ ಇದಾರ ಅವರು. ನಿಮ್ ಮನೆ ಹತ್ರನೇ ಇರೋದು ಅವ್ರ ಮನೆ, ಏನೋ ಸ್ವಲ್ಪ ದೂರದಲ್ಲಿ ನಿಮ್ಮೂರಲ್ಲೇನೆ. ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಒಂದೇ ಸಮಯಕ್ಕೆ ಮಾತಾಡಿದ್ರೆ 1 ವಾರ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ ಹೆಂಡತಿ ಎಲ್ಲ ಚೆನ್ನಾಗಿದ್ದಾರಾ? ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಮಕ್ಕಳು ಕಾಲೇಜ್ಗೆ ಹೋಗಿದ್ದಾರೆ. ಹೆಂಡತಿ ಇದು ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀವು ಏನ್ ಕೆಲ್ಸ ಹೋಗ್ತೀರಾ? ನಾವು ಒಂದು ಸಿಟಿನಾಗ ಒಂದು ಅಂಗಡಿ ಇದೆ, ಅಂಗಡಿ ಸಾಮಾನು ತಗೊಂಡ್ಬರೋದು, ಮನೆ ಕಡೆ ಕೆಲಸ ಮಾಡ್ಕೊಂಡು. ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ಗ ನಮ್ದು ₹1 ಯಾವ್ದು ಜಮೀನ್ ಇಲ್ಲ ಸ್ವಾಮಿ ನಮ್ಮ ಹೆಸರಾಗಿ. ಹೌದಾ? ಮತ್ತೀಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ? ಏನ್ ಕೆಲಸ ಮಾಡ್ತೀನಿ ಜಮೀನ್ ಇದ್ಮೇಲೆ? ನಮ್ಮ ತಾಯಿ ಹೆಸರಿನಾಗ ಐತೆ. ಹೌದಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ನಮ್ ಯಾರಿಗೆ? ತಾಯಿಯವ್ರಿಗೆ. ನಾವು ಅವ್ರ ಮಕ್ಳೇ. ಅವ್ರ ಮಕ್ಳೇ ನಾವು. ಅಲ್ಲ, ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಆಲೆ? ನಮಗೂ ಮಕ್ಳೆಲ್ಲ ಮದುವೆ. ಅವ್ರಿಗೆ ಮದುವೆ ಆಗಿಲ್ಲ. ನಮ್ಮ ಅಪ್ಪ ನಮ್ ತಂದೆ ತೀರೋಗ್ಯವ್ರಿ. ಹೌದಾ? ಮತ್ತೆ ಬೇರೆ ಮದ್ವೆ ಆಗಿಲ್ವಾ ಅಮ್ಮರು? ಅಯ್ಯೋ ಯಾರೇ ವಯಸ್ಸು 70 ವರ್ಷ 70 ವರ್ಷ ಆಯ್ತು ಸ್ವಾಮಿ. ಅಲ್ಲ, ಇರ್ಲಿ ಪರವಾಗಿಲ್ಲ. ಅವಾಗ್ಲೇ ಸತ್ತೋ ನಿಮ್ ತಂದೆ ಸತ್ತೋಗಿ ಎಷ್ಟು ವರ್ಷ? ನಮ್ ತಂದೆ ತೀರೋಗ್ಯವ್ರಿ. ಅಲ್ಲ, ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ? 11 ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ ತಂದೆ ಸತ್ತೋದ್ಮೇಲೆ ಅವಾಗ್ಲೇ ಮದ್ವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮಂಗೆ? ನಮ್ ತಾಯಿಯರ್ಗೆಲ್ಲ ನಮ್ಗೆಲ್ಲ ಮದುವೆ ಆಗಿ ನಮ್ಗೂ ಮಕ್ಕಳಾಗಿ ನಮ್ಮ ಮಕ್ಕಳು ಮದುವೆ ಬಂದವೆ. ಅಲ್ಲ ರೀ, ನಿಮ್ ತಂದೆ ತೀರೋದ್ರಲ್ಲ, ಅವಾಗ ನಿಮ್ ತಾಯಿಯರ್ಗೆ ಇನ್ನೊಂದ್ ಮದುವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ ತಾಯಿಯರ್ಗ ಎಷ್ಟು ಜನ ಕೊಟ್ಟಿದ್ ನಾನು ಮಗನ ತಾಯಿನ ನಮ್ಮ ಕೆರ ಹೊರದಂಗ ನಮ್ಮವ್ವ ಹಂಗಂದ್ರೆ ರೇ, ಜೀವನ ಸಂಗಾತಿ ಒಬ್ರು ಬೇಡವನ್ರಿ ನಿಮ್ಮ ಅಮ್ಮಂಗೆ? ಅಯ್ಯೋ ಸ್ವಾಮಿ, ಇದು ನಮ್ಮದು ಇಲ್ಲಿ ಇದು ಹಾಂಗ್ಕಾಂಗ್, ಸಿಂಗಾಪುರ್, ಅಮೇರಿಕಾ, ಇಲ್ಲಿ ತುಮಕೂರು, ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗೆ ಸ್ವಾಮಿ. ಊರಾಗ ಎಲ್ಲ ಮಾಡ್ಕೊಂಡೆಲ್ಲ ಮರಕ್ಕೆ ಇಟ್ಟು ಹೊಡೆದ್ಬಿಡ್ತಾರ. ಹಂಗಂದ್ರೆ ನಮ್ಮ ಮಗುನ್ನ ಇನ್ನೊಂದು ಮದುವೆ ಆಗಿಲ್ಲ ಅಂತಂದ್ರೆ ನಮ್ಮ ಅಣ್ಣ ತಮ್ಮರು ನಮ್ಮ ನೆಂಟ್ರಿಸ್ ಎಲ್ಲ ಸೇರಿ ಮರಕ್ಕೆ ಇಟ್ಟು ಹೊಡೆದ್ಬಿಡ್ತಾರ ನನ್ನ. ನಿಮ್ದು ತಾಯಿ ಕಲ್ಲಿಡಿಯಾಗ ಮಾಡಿದಿಲ್ಲ ಮಗನೇ ಅಂತಾರ. ತಿಂತೀರಿ ಮಾತಾಡ್ತೀರಲ್ಲ ನಮ್ಮ ಮದುವೆಗೆ. ಅಲ್ಲ, ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ, ತಿಂತೀರ ತಾಯಿಗೆ? ನಿಮ್ ತಾಯಿಗೆ ಹಂಗೆ ಮಾಡಿದ್ರಿ ನೀವು? ರೇ, ನಮ್ ತಂದೆ ತಾಯಿ ಬದುಕರ್ಕಂಡ್ರಿ ರೈ. ಅದಕ್ಕೆ ಸತ್ತೋಗ್ಬಿಟ್ರಿ. ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲೆಲ್ಲ ಆಗಲ್ವಾ? ಅವ್ರ ಹೋಗ್ಲಿ ನೀನ್ ಉಣ್ಬಿಟ್ಟು ನನ್ಗೆ ಕೇಳ್ತೀಯ?
ಮತ್ತೆ ನಮ್ ತಾಯಿಗೆ ಅಂದ್ರೆ ಬೆಂಕಿ ಇಕ್ಬಿಡ್ತಾರ ನಮ್ಗೆ. ಈಗ ಅವುಗೆ ತಲೆ ಯಾಕೆ ಮಾಡಿದೀರ ಅಂತ ನಮ್ಮ ಮಣದಿನೆಲ್ಲ ಕೆರ ಹರ್ಕೊಂಡ್ಬಿಡ್ತಾರೆ. ನಮಗೆ ಮೊದ್ಲು ನಾನು ಕೆರ ಹರ್ದ ಅಷ್ಟೇ. ಏನಣ್ಣ ಟಿವಿ ಜೋರಾಗಿ ನೋಡ್ತಿದ್ಯಾ ಸೌಂಡ್ ಕೊಟ್ಕೊಂಡು? ಕ್ರಿಕೆಟ್ ಹಾಕಿದ್ರು ಅಣ್ಣ ಇವತ್ತಾ? ಹ್ಞೂ ಅಣ್ಣ. ಈ ಶ್ರೀಲಂಕಾ ಎಂಟದು ಇಂಡಿಯಾ ವೆಸ್ಟ್ ಇಂಡೀಸಾ? ವೆಸ್ಟ್ ಇಂಡೀಸು ಶ್ರೀಲಂಕಾ ಇದು ಇಂಡಿಯಾ. ಇಂಡಿಯಾ T20 ನಾ ಒನ್ ಡೇನಾ? 20 ಓವರು. ನಾವೂನು ಅಯ್ಯೋ ರಾತ್ರಿ ಲೇಟಾಗಿ ಮನಿಕೊಂಡ ಕಡ ಬಿಯರ್ ಈಗ ಎದ್ದಿದ್ದೀವಿ. ಹಾಲು ಕರಿಬೇಕು. ಹಾಲು ಅಲ್ಲ ರಾತ್ರಿ ಲೇಟಾಗಿ ಎದ್ದಿದ್ದು. ರಾತ್ರಿ ಲೇಟಾಗಿ ಮನಿಕೊಂಡಿದ್ದು. ಬೆಳಕರ್ದು ಬಿಟ್ಟೈತಿ. ಇವತ್ತು ಲೇಟಾಗಿ ಎದ್ದಿದ್ದೀನಿ. 6 ಗಂಟೆಗೆ ಎದ್ದಿದ್ದೀನಿ. ಹಾಲು ಕರಿಬೇಕು. ನಿನ್ ಕಾಫಿ ಆಯ್ತಣ್ಣ? ಕಾಫಿ ಆಯ್ತಾ? ಹ್ಞೂ ಕಾಫಿ ಆಯ್ತಣ್ಣ. ಯಾಕೆ ಕುಡಿಯಲ್ವಾ? ಈ ವಿಧಾನಸೌಧದಾಗ ಬಂದಿದಾರ? ವಿಧಾನಸೌಧದಾಗ ಬಂದಿರೋದು ಮಾಡಿರೋದು? ಹ್ಞೂ ಅಣ್ಣ. ಇಲ್ಲ ಕಾಫಿ ಆಗಿಲ್ಲ ನಮ್ದು. ಅಯ್ಯೋ ಹಾಲು ಕರೆದಿಲ್ಲ. ಹಾಲು ಬೇರೆ ಕರಿಯಕ್ ಹೋಗ್ಬೇಕು. ಅದು ವಿಧಾನಸೌಧಕ್ಕೆ ಕರಿತೀರಾ ಅಲ್ಲ ಅಣ್ಣ? ವಿಧಾನಸೌಧಕ್ಕೆ ಕರಿತೀರಾ ಅಲ್ಲ? ವಿಧಾನಸೌಧದಿಂದನೇ ನಮ್ದು ಹಸ ಕಟ್ಟಿದೀವಿ ಅಣ್ಣ. ಒಂದು 3-4 ಕಟ್ಟಿದೀವಿ. ಅಲ್ಲೇ ಎಲ್ಲ ಮೇಯ್ಸ್ಕೊಂಬತ್ತೀವಿ ಹೊಲ್ದಾಗೆ. ಗಿರಾಕಿ ಸಿಕ್ಲಿಲ್ವಣ್ಣ ಅದಕ್ಕೆ? ಅದೇ ಮೂಗ್ಬಟ್ಟು ಪರಂಗಿ ಹಣ್ಣು ನುಗ್ಗೆಕೊಂಬರಕ್ಕೆ ಗಿರಾಕಿ ಸಿಕ್ಲಿಲ್ವಾ? ಒಂಚೂರು ಕಷ್ಟ ಆಗಿದ್ದೀನಿ ನೋಡೋಣ. ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ. ಅದ್ರ ಸುದ್ದಿನೇ ಎಲ್ಲಾನು ಯಾರನ್ನ ಬೇರೆ ಕೊಟ್ಟು ಮಾಡಿಬಿಡ್ರಿ ನಮ್ಗೆ. ಅದ ಇದನ್ನೇ ಸುದ್ದಿನೇ ಎತ್ಬೇಡಿ ನಮ್ಗೆ. ಗಿರಾಕಿ ಸಿಕ್ಲಿಲ್ಲ ಹೋಗ್ಲಿ ಬಿಡೋಣ. ಬೇಜಾರು ಮಾಡ್ಕೊಂಬೇಡಿ. ನೀನಲ್ದಿರಿ ಯಾರೋ ಬೇರೆಯವ್ರಿಗೆ ಹೇಳ್ತೀವಿ. ಅಲೋ ಅದ್ರ ಸುದ್ದಿನೇ ಎತ್ಬೇಡಿ ನಮ್ಗೆ. ಇಲ್ಲಣ್ಣ ಆಯ್ತು ನೋಡಿ. ಈಗ ನಮ್ಮ ಹೊಲ್ದಾಗೆ ಅಲೋ ಹೊಲಗಳೆಲ್ಲ ಸೈಟ್ಗಳೆಲ್ಲ ಅಲ್ಲಿ ವಿಧಾನಸೌಧದಾಗೆ. ನಮ್ಮ ಹೊಲ್ದಾಗೆ 4 ಮರ ಹಾಕಿದೀವಿ. ಒಂದು ಕೊತ್ತಂಬರಿ ಮರ, ಒಂದು ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ 3 ಮರ ಕೊಡ್ತೀನಿ ನೋಡೋಣ ಯಾರನ್ನ ತಗೊಂಡಂಗಿದ್ರೆ. ಇವರು ಸಹಾಯ ಮಾತಾಡ್ ಮಾಡಿ ಮನೆ ವೀದಾಟ ತಂದಿತ್ತು. ಸುಮ್ಮನೆ ಇತ್ತು. ಕೊತ್ತಂಬರಿ ಸೊಪ್ಪರೆ ಹೇಳಣ್ಣ. ಕೊತ್ತಂಬರಿ ಸೊಪ್ಪರೆ ಅಣ್ಣ ಆದಷ್ಟು ನೀವು ನಮಗೆ ಫೋನ್ ಮಾಡ್ಬೇಡಿ ಅಣ್ಣ. ಮರ ಚೆನ್ನಾಗಿ ಬೆಳ್ಕೊಂಡೈತೆ. ಅಲ್ಲೇ 13 ವರ್ಷದ ಮರ ದೊಡ್ಡದಾಗಿ ಬೆಳ್ಕೊಂಡ. ಕೊತ್ತಂಬರಿದ ಮರ ಸಕ್ಕದಾಗೈತೆ ಮರ. ಕೊತ್ತಂಬರಿದ ಮರ ಅಲ್ಲೇ 13 ವರ್ಷದ್ದು ಬೆಳೆಯೋದು. ಚೆನ್ನಾಗಿ ಬೆಳ್ಕೊಂಡೆ. ಮೆಂತೆ ಸೊಪ್ಪಿಂದು ಚೆನ್ನಾಯ್ತು ಮರ. ಪುದೀನ ಸೊಪ್ಪಿಂದು ಚೆನ್ನಾಯ್ತು ಮರ. ಎಷ್ಟು ದಿನದಿಂದ